ಎಎನ್ಎಂ ನ್ಯೂಸ್ಗೆ ಸ್ವಾಗತ. ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕೆ ಬೇಕಾದ ಅತ್ಯುತ್ತಮ ಗುಣಮಟ್ಟದ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ. ಚಿಂತಾಮಣಿಯ ವಿಜಯಲಕ್ಷ್ಮಿ ಸ್ಟೀಲ್ಸ್ ನಿಮ್ಮ ಮನೆ ಕಟ್ಟುವ ನಂಬಿಕಸ್ಥ ಪಾಲುದಾರ. ನಮ್ಮಲ್ಲಿ ಲಭ್ಯ ಅಲ್ಟ್ರಾಟೆಕ್ ಸಿಮೆಂಟ್, ಇಂಡಸ್ 555D TMT ಕಾಮಧೇನು ಮತ್ತು JSW TMT ಕಬ್ಬಿಣ, ಉತ್ತಮ ಗುಣಮಟ್ಟದ ರೂಫಿಂಗ್ ಶೀಟ್ಸ್ ಮತ್ತು ಸೆಕ್ಷನ್ ಐಟಮ್ಗಳು, ಆಸ್ಟ್ರಾಲ್ ಮತ್ತು ಆಶೀರ್ವಾದ್ ಪೈಪ್ಗಳು, ಏಷ್ಯನ್ ಪೇಂಟ್ಸ್ ಮತ್ತು ಬಿರ್ಲಾ ಓಪಸ್ ಪೇಂಟ್ಸ್, ಸೆಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ಸ್. ಇದಲ್ಲದೆ ಫೆವಿಕಾಲ್, ಹಾರ್ಡ್ವೇರ್, ಫಿಟ್ಟಿಂಗ್ಸ್, ಎಲೆಕ್ಟ್ರಿಕಲ್ ಐಟಮ್ಗಳು ಹಾಗೂ ಮನೆ ನಿರ್ಮಾಣಕ್ಕೆ ಬೇಕಾದ ಇನ್ನಿತರ ಸಾಮಗ್ರಿಗಳು ಅತ್ಯುತ್ತಮ ದರದಲ್ಲಿ ಲಭ್ಯ. ಉತ್ತಮ ಗುಣಮಟ್ಟ, ನಂಬಿಕಸ್ಥ ಸೇವೆ ಮತ್ತು ಸಮಂಜಸ ಬೆಲೆ ಇವೆಲ್ಲ ಒಂದೇ ಕಡೆ. ಹಿಂದೆ ಭೇಟಿ ಕೊಡಿ. ವಿಜಯಲಕ್ಷ್ಮಿ ಸ್ಟೀಲ್ಸ್, KSRTC ಬಸ್ ಡಿಪೋ ಎದುರು, ಬೆಂಗಳೂರು ರಸ್ತೆ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9845920725 ಅಥವಾ 9686666132ಗೆ ಸಂಪರ್ಕಿಸುವುದು. ವರ್ಗಕ್ಕೆ ಬಂದಿದ್ದೀನಿ. ಬಹಳ ಅಚ್ಚುಕಟ್ಟಾಗಿ ಅಭ್ಯಾಸ ವರ್ಗವನ್ನು ನಮ್ಮ ಅಧ್ಯಕ್ಷರು ಮಾಡಿದ್ದಾರೆ. BJP ಒಂದು ಬೇರೆ ಪಾರ್ಟಿಗೂ BJPಗೂ ಒಂದು ವ್ಯತ್ಯಾಸ ಇದೆ. ನಮ್ಮದು ದೇಶ ಮೊದಲು, ಪಾರ್ಟಿ ಆಮೇಲೆ. ಹಿಂದೂ ವಿಚಾರಧಾರೆಗಳನ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ. ಇಲ್ಲಿ ಯಾವುದೇ ರೀತಿ ವಂಶ ಪರಂಪರೆಯ ಆಡಳಿತಕ್ಕೆ ಅವಕಾಶ ಇಲ್ಲ. ಇಲ್ಲಿ ಕಾಂಗ್ರೆಸ್ ರೀತಿ ಮಕ್ಕಳು, ಮೊಮ್ಮಕ್ಕಳು, ಅಜ್ಜಿ ಈ ಥರದ ವಂಶ ಪರಂಪರೆಯ ಆಡಳಿತವನ್ನು ನಾವು ಯಾವತ್ತೂ ಮಾಡಲ್ಲ. ಅದರಿಂದ ನಮ್ಮ ಸಿದ್ಧಾಂತವನ್ನು ತಿಳಿಸುವಂಥ ಒಂದು ಕಾರ್ಯಕ್ರಮ ಇದು. ನಾನು ಇದರಲ್ಲಿ ಭಾಗವಹಿಸ್ತಿದ್ದೀನಿ. ಇವತ್ತು ಕರ್ನಾಟಕದಲ್ಲಿರುವಂಥ ಸರ್ಕಾರ, ಇವತ್ತು ಸಿದ್ದರಾಮಯ್ಯ ಹೋಗಿದ್ದಾರೆ, DK ಶಿವಕುಮಾರ್ ಬಂದಿದ್ದಾರೆ. ನೇಮ್ ಪ್ಲೇಟ್ ಮಾತ್ರ ಚೇಂಜ್. ಲಾರಿ ಅದೇ, ಲಾರಿ ನಂಬರು ಅದೇ, ನೇಮ್ ಪ್ಲೇಟ್ ಮಾತ್ರ ಚೇಂಜ್ ಆಗಿದೆ. ಅಲ್ಲಿ ಪ್ಯಾಸೆಂಜರು ಅದೇ. ಇವತ್ತು ಮಂತ್ರಿ ಆಗಿರೋರು ಎಲ್ಲರೂ ಅದೇ ಪ್ಯಾಸೆಂಜರ್ಸು, ಅದೇ ವ್ಯಕ್ತಿಗಳು, ಅದೇ ಕರಪ್ಷನ್ನು, ಅದೇ ನುಂಗಣ್ಣಗಳು. ಅದರಿಂದ ಏನು ವ್ಯತ್ಯಾಸ ಆಗಲ್ಲ. ರಾಜ್ಯದ ಜನತೆಗೆ ಏನು ಬದಲಾವಣೆ ಅನ್ನೋದು ಏನೂ ಇಲ್ಲ. ಒಂದೇ ಒಂದು ಮಹಿಳೆಯೂ ಕೂಡ ಈ ಮಂತ್ರಿಗಳ ಲಿಸ್ಟಲ್ಲಿ ಇಲ್ಲ. 50% ಇರುವಂಥ ಮಹಿಳೆಯರಲ್ಲಿ ಒಂದೇ ಒಂದು ಮಹಿಳೆಯೂ ಕೂಡ ಇವತ್ತು ಸಚಿವರಾಗಿಲ್ಲ. ಅದು ಕೂಡ ಮಹಿಳೆಯರಿಗೆ ಮಾಡಿದಂಥ ದ್ರೋಹ. ಈಗಾಗಲೇ ಪಾರ್ಲಿಮೆಂಟಲ್ಲಿ ಮಹಿಳಾ ಮೀಸಲಾತಿಯನ್ನು ವಿರೋಧ ಮಾಡಿದ್ದಾರೆ ಕಾಂಗ್ರೆಸ್. ಮಹಿಳೆಯರಿಗೆ ಮೀಸಲಾತಿಯನ್ನು ವಿರೋಧ ಮಾಡಿದ್ದಾರೆ. ಅದರಿಂದ ಈ ಕಾಂಗ್ರೆಸ್ ಬುದ್ಧಿ, ಮಹಿಳಾ ವಿರೋಧಿ ಬುದ್ಧಿ ಇದು ಬಿಡಲ್ಲ. ಇವತ್ತು ಈ ಸರ್ಕಾರ ಹೊಸದಾಗಿ ಏನೋ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಇರೋ ಹಳೆಯ ಗ್ಯಾರಂಟಿಗಳನ್ನೇ ಕೊಡೋಕ್ಕಾಗ್ತಿದೆ. 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ 2 ತಿಂಗಳು ಮೋಸ ಮಾಡಿದ್ದಾರೆ. 5,000 ಕೋಟಿ ಕೊಡಬೇಕು. ಅನ್ನಭಾಗ್ಯ ಹೆಸರಲ್ಲಿ 700 ಕೋಟಿ ಇನ್ನೂ ಪೆಂಡಿಂಗ್ ಇದೆ. ಮತ್ತು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ. ಇವೆಲ್ಲ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಈ ಗ್ಯಾರಂಟಿಗೆ ನಾಮ ಹಾಕುವಂಥ ಸರ್ಕಾರ. ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಸಹ ಸಾಲದ ಮೇಲೆ ನಡೀತಾ ಇದೆ. ಪ್ರತಿ ಸಂಬಳ ಕೊಡಬೇಕಾದ್ರೂ ಕೂಡ ಕರ್ನಾಟಕ ಸರ್ಕಾರ ಬ್ಯಾಂಕಲ್ಲಿ ಸಾಲ ತಗೊಂಡು ಸಂಬಳ ಕೊಡುವಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಅದರಿಂದ ಹೊಸದಾಗಿ ಏನು ಗ್ಯಾರಂಟಿ ಕೊಟ್ಟಿದ್ದಾರೆ, ಇದು ಬೋಗಸ್ ಗ್ಯಾರಂಟಿ. ಇದರಿಂದ ರಾಜ್ಯದ ಜನತೆಗೆ ಏನೂ ಉಪಯೋಗ ಆಗಲ್ಲ ಅನ್ಸುತ್ತೆ. ನನಗನ್ಸುತ್ತೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಯಾವತ್ತೂ ಒಂದಾಗದೇ ಇರೋವಂಥ ಜೋಡಿಗಳು. ಅಧಿಕಾರ ಇದ್ದಾಗ 3 ವರ್ಷ ದಿನ ಕಿತ್ತಾಟ ಇತ್ತು. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಪ್ರತಿದಿನ ಮಾಧ್ಯಮದಲ್ಲಿ ಇವಾಗ ಕಿತ್ತಾಟನೇ ಬರ್ತಾ ಇತ್ತು. ಇದಾದ್ಮೇಲೂ ಸಿದ್ದರಾಮಯ್ಯನ ಕಿತ್ತಾಟ ಶುರುವಾಗ್ತದೆ. ಇಷ್ಟು ದಿನ DK ಕಿತ್ತಾಟ ಇತ್ತು, ಇನ್ಮೇಲೆ ಸಿದ್ದರಾಮಯ್ಯನವರ ಕಿತ್ತಾಟ ಶುರುವಾಗ್ತದೆ. ಅಂದರೆ ಈ ಸರ್ಕಾರ ಇನ್ನು 1.5 ವರ್ಷದಲ್ಲಿ ಏನು ಸಾಧನೆ ಮಾಡೋಕ್ಕಾಗಲ್ಲ. ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಅಧೋಗತಿಗೆ ಇಳಿಸ್ತಾ ಇದ್ದಾರೆ. ಮತ್ತು ಬೆಲೆ ಏರಿಕೆ ಅನ್ನೋದು ಇನ್ಮೇಲೆ ದಿನನಿತ್ಯದ ವಸ್ತು ಆಗುತ್ತೆ. ಈ ಸರ್ಕಾರ ಬೆಲೆ ಏರಿಕೆ ಮಾಡಿ ರಾಜ್ಯದ ಜನಗಳ ಮೇಲೆ ತೆರಿಗೆ ಹೊರೆಯನ್ನು ಹಾಕುವಂಥದ್ದು. ಖಾತೆ ಮಾಡ್ತೀನಿ ಅಂತ ಹೇಳಿದ್ದಾರೆ. 56,000 ಜನ, ಸುಮಾರು 10,000 ಕೋಟಿ ಬೇಕಾಗುತ್ತೆ. ಎಲ್ಲಿಂದ ಬರ್ತದೆ?
ಇವಾಗಿರೋದು ಬಡ್ಜೆಟಲ್ಲಿ ಸಾಲದಲ್ಲಿದ್ದೀವಿ. ಹೊಸ ಸಾಲ ತಗೊಳ್ಳೋಕ್ಕೆ ಅವಕಾಶನೇ ಇಲ್ಲ. ಯಾಕಂದರೆ ನಮ್ಮದು ಆರ್ಥಿಕ ಶಿಸ್ತೇನಿದೆ, ಅದನ್ನು ದಾಟಿ ಹೋಗುವಂಥ ಪರಿಸ್ಥಿತಿಗೆ ಬಂದ್ಬಿಟ್ಟು ಎಲ್ಲಿಂದ ತಗೊಬರ್ತೀರಾ? ಈ ಗ್ಯಾರಂಟಿ ಬೇರೆ ಬಸ್ ಫ್ರೀ ಅಂತ ಹೇಳಿದ್ದೀರಾ, ಅದಕ್ಕೆ ದುಡ್ಡು ಎಲ್ಲಿಂದ ಉಳಿಸ್ತೀರಾ? ಇಲ್ಲ, ಹಣನೇ ಇಲ್ಲ ನಿಮ್ಮ ಹತ್ರ. ಈಗ ಇರೋ ಗ್ಯಾರಂಟಿಗಳಿಗೆ ಹಣ ಕೊಡೋಕ್ಕೆ ನಿಮ್ಮ ಹತ್ರ ಹಣ ಇಲ್ಲ. ಹೊಸ ಗ್ಯಾರಂಟಿ ಹಣ ಹೇಳಿದ್ದೀರ, ಎಲ್ಲಿಂದ ಬರ್ತೀರಾ? ಈಗಾಗಲೇ ಬಡ್ಜೆಟಲ್ಲಿ ಘೋಷಣೆ ಮಾಡಿಬಿಟ್ಟಿದ್ದೀರ ನಮ್ಮ ಆದಾಯ ಏನು, ವೆಚ್ಚ ಏನು. ಇವಾಗ ಇಷ್ಟೊಂದು ಇನ್ನೂ ಒಂದು 23,000 ಕೋಟಿ ಬೇಕಲ್ಲ, ಎಲ್ಲಿಂದ ಬರ್ತದೆ ಆದಾಯ? ಯಾವ ಸೋರ್ಸ್ ಇದೆ? ಮತ್ತು ಜನಗಳ ಮೇಲೆ ಇನ್ನು ತೆರಿಗೆ ಹಾಕಿದ್ರೆ ಜನ ಕೈಗೆ ದೊಣ್ಣೆ ತಗೊಂಡು ಹೊಡೆಯೋ ಸ್ಟೇಜಿಗೆ ಬರ್ತಾರೆ. ಅದರಿಂದ ಈ ಘೋಷಣೆ ಏನು ಮಾಡಿದ್ದಾರೆ ಈಗ ಇವೆಲ್ಲ ಬೋಗಸ್ ಸಚಿವ ಸಂಪುಟದಲ್ಲಿ ಬೇಕು ಅಂತ 50-60 ಜನ ಹೊರಟಿದ್ರು. ಅವ್ರಿಗೆಲ್ಲ ನಿರಾಸೆ ಆಗಿದೆ. ಹೊಸ ಮುಖ ಬರ್ತೈತೆ ಅಂತ ಹೇಳಿ ಎಲ್ಲ ಅದೇ ಹಳೆ ಮುಖ, ಅದೇ ಹಳೆ ಕರಪ್ಷನ್ನು, ಅದೇ ಲೂಟಿ ಹೊಡೆದವ್ರೆ. ಹೊಸ ಥರ ಏನು ಬರೋಕ್ಕೆ ಸಾಧ್ಯ? ಮತ್ತು ಡಿ ಕೆ ಶಿವಕುಮಾರ್ ಅವರು ಅವ್ರ ಕಡೆಯವ್ರು ಒಬ್ಬರು ಇಲ್ಲ. ಈಗಿರೋರೆಲ್ಲ ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ಕಡೆಯವರು. ಅಂದರೆ ಡಿ ಕೆ ಶಿವಕುಮಾರ್ ಒಂದು ರೀತಿ ಕೀಲಿ ಗೊಂಬೆ ಥರ ಅಷ್ಟೇ. ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಹೆಂಗೆ ಹೇಳ್ತಾರೋ ಹಂಗೆ ನಡ್ಕೊಂಡು ಹೋಗ್ಬೇಕಷ್ಟೇ. ಸ್ವಂತ ಏನು ಸಾಧನೆ ಮಾಡೋಕ್ಕೆ ಇವ್ರಿಗೇನು ಅವಕಾಶವೂ ಇಲ್ಲ. ಕರ್ನಾಟಕದಲ್ಲಿ ಹಣನೂ ಇಲ್ಲ. ಲೂಟಿ ಹೊಡೆಯೋಕ್ಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ರಾಹುಲ್ ಗಾಂಧಿ ಯಾಕೆ ಮಾಡಿದ್ದಾರೆ ಅಂದರೆ ಇಲ್ಲಿಂದ ಲೂಟಿ ಹೊಡೆದು ಕಾಂಗ್ರೆಸ್ ಪಾರ್ಟಿಗೆ ಕಳಿಸ್ಲಿ ಅಂತ ಮಾಡಿರುವಂಥದ್ದು. ಅದು ಬಿಟ್ಟು ATM ಆಗ್ತದೆ. ಕರ್ನಾಟಕ ಒಂದು ರೀತಿ ATM ಆಗಿ ರಾಹುಲ್ ಗಾಂಧಿಗೆ ATM ಆಗಿ ಕಳಿಸ್ತಾರೆ. ಒಂದು ನ್ಯಾಷನಲ್ ಪಾರ್ಟಿ ಈಗಾಗಲೇ ನಾವು ನಮ್ಮ ಕೋರ್ ಕಮಿಟಿಯಲ್ಲಿ ತೀರ್ಮಾನ ಮಾಡಿ ನಾವು ಲಿಸ್ಟನ್ನು ಕಳಿಸಿದ್ದೀವಿ. ಕೇಂದ್ರ ಇಡೀ ದೇಶದ ಒಂದು ರಾಜ್ಯಸಭೆ ಅನ್ನೋದು ಇಡೀ ದೇಶಕ್ಕೆ ಸಂಬಂಧಪಟ್ಟಿದೆ. ಅದರಿಂದ ಕೇಂದ್ರದ ನಮ್ಮ ನಾಯಕರು ಏನು ತೀರ್ಮಾನ ತಗೊಳ್ತಾರೋ ಅದಕ್ಕೆ ನಾವೆಲ್ಲ ಅವರಿಗೆ ಓಟ್ ಹಾಕ್ತೀವಿ. ವಿಧಾನಸಭೆಯ ಪ್ರತಿಪಕ್ಷದ ನಾಯಕರು ನಮ್ಮೆಲ್ಲ MLAಗಳಿಗೂ ನಾನು ಸೂಚನೆ ಕೊಡ್ತೀನಿ. ಕೇಂದ್ರ ಏನು ಹೇಳಿದ್ರು ಅದಕ್ಕೆ ವೋಟ್ ಮಾಡಿ. ಚರ್ಚೆಯಾಗಿ ನಾವು ಕಳಿಸಿದ್ದೀರಿ. ಅದನ್ನು ನಾನು ಅದನ್ನು ನಾನು ಪಾರ್ಟಿ ಚರ್ಚೆ ಆಗಿರೋದು ಅದನ್ನು ಹೇಳೋಕ್ಕಾಗಲ್ಲ. ಬಿಜೆಪಿ ನಾಯಕರು ಕೇಂದ್ರದವ್ರನ್ನ ಕೇಳಿರ್ಬೋದು. ಕೇಂದ್ರದವ್ರು ತೀರ್ಮಾನದ ಅವ್ರು ಏನೇ ಮಾಡಿದ್ರು ನಮ್ದೇನು ಅದಕ್ಕೆ ವಿರೋಧ ಇಲ್ಲ. ಕೋಚಿಂಗ್ ಸೆಂಟರ್ ಮೇಲೆ ದಾಳಿ ಮಾಡಿದ್ದಾರೆ ಪ್ರದೀಪ್ ಈಶ್ವರ್ ಬಿಜೆಪಿ ಪ್ರದೀಪ್ ಈಶ್ವರ ಇನ್ನೊಂದೂವರೆ ವರ್ಷ ಇರ್ತಾರೆ. ನಾನು ಯಾಕೆ ಅವ್ರ ಬಗ್ಗೆ ಕಾಮೆಂಟ್ ಮಾಡಿ ಮುಗ್ದೋಗ್ತಾ ಇದೆ. ಅವರು ಎಕ್ಸ್ಪೈರ್ ಆಗ್ತಾ ಇದ್ದಾರೆ. ಅವರು ಎಕ್ಸ್ಪೈರ್ ಆಗಿರೋದ್ರ ಬಗ್ಗೆ ನಾನೇನು ಮಾತಾಡಕ್ಕೆ ಹೋಗ್ತೀನಿ. ಅದರಿಂದ ಯಾರು ಗೂಂಡಾಗಳು ಅನ್ನೋದು ಇಡೀ ದೇಶಕ್ಕೆ ಗೊತ್ತು. ಇಡೀ ದೇಶಕ್ಕೆ ಗೊತ್ತು. ಕಾಂಗ್ರೆಸ್ ಗೂಂಡಾಗಿರಿ ಅನ್ನೋದು ಇಡೀ ದೇಶಕ್ಕೆ ಗೊತ್ತು. ಅದರಿಂದ ಸ್ಪೆಷಲ್ ಆಗಿ ಏನೋ ಹೇಳೋ ಅವಶ್ಯಕತೆ ಇಲ್ಲ. ಸರ್, ನೀಟ್ ಅಕ್ರಮದ ಬಗ್ಗೆ ಬಂಧಿಸಿದ್ದಾರೆ. CBI ತನಿಖೆ ಆಗಿದೆ. ಕೇಂದ್ರ ಸರ್ಕಾರ ಒಳ್ಳೆ ನಿಲುವನ್ನು ತೆಗೆದುಕೊಂಡಿದ್ದಾರೆ. ಸ್ವತಃ ಪ್ರಧಾನಮಂತ್ರಿಗಳೇ ಮಾನಿಟರ್ ಮಾಡ್ತಾ ಇದ್ದಾರೆ. ಅದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ನೀಟ್ ಎಕ್ಸಾಮನ್ನು ನಡೆಸ್ತಾರೆ. ಧರ್ಮೇಂದ್ರ ಪ್ರಧಾನ್ ಆ ಥರ ತಪ್ಪೇನು ಮಾಡಿಲ್ಲ. ಧರ್ಮೇಂದ್ರ ಪ್ರಧಾನ್ ಆ ಥರ ತಪ್ಪೇನು ಮಾಡಿಲ್ಲ. ಇನ್ನೂ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡಿದ್ದಾರೆ. CBI ತನಿಖೆ ಕೊಟ್ಟಿದ್ದಾರೆ. ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾರೆ. ಅದರಿಂದ ಹಿಂದೆ ಕಾಂಗ್ರೆಸ್ ಇದ್ದಾಗ ಎಷ್ಟು ಬಾರಿ ಲೀಕ್ ಆಗಿದೆ ಕ್ವಶನ್ ಪೇಪರ್, 106 ಬಾರಿ ಆಗಿದೆ. ಅವಾಗೇನು ರಾಜೀನಾಮೆ ಕೊಟ್ಟಿರ್ತಾರೆ ಕಾಂಗ್ರೆಸ್. ಅಟ್ಲೀಸ್ಟ್ ಇಮಿಡಿಯೇಟಾಗಿ CBI ತನಿಖೆ ಮಾಡಿ ಅರೆಸ್ಟ್ ಮಾಡಿದಾರಲ್ಲ, ಅದಕ್ಕೆ ಮೆಚ್ಚುಗೆ ವ್ಯಕ್ತ ಮಾಡಿದೆ. ಅದರಲ್ಲಿ ಮೊಸರಲ್ಲಿ ಕಲ್ಲು ಹುಡ್ಕುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದರಿಂದ ವಿದ್ಯಾರ್ಥಿಗಳ ದೃಷ್ಟಿಯಲ್ಲಿ BJP ಯಾವತ್ತೂ ಹಿಂದೇಟ್ ಹಾಕಲ್ಲ. ಯಾವತ್ತೂ ವಿದ್ಯಾರ್ಥಿಗಳ ಪರವಾಗಿರ್ತಾರೆ. ಸರ್, ಬೇರೆ ರಾಜ್ಯಗಳು ತಂದಿದ್ದಾರೆ, ಯೋಚನೆ ಮಾಡಿ ತಂದಿದ್ದಾರೆ. ಅವ್ರ ಬಡ್ಜೆಟ್ ಹಣ ಹೊಂದಿಸ್ಕೊಳಕ್ಕೆ ಎಲ್ಲೆಲ್ಲಿ ಅವಕಾಶ ಇದೆ ಅದನ್ನು ನೋಡಿ ತಂದಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ತಂದಿದ್ದು ಅವೈಜ್ಞಾನಿಕವಾಗಿ ತಂದಿದ್ದಾರೆ. ನಾವೇನು ಬಡ್ಜೆಟ್ ವಿರೋಧಿಗಳಲ್ಲ, ಗ್ಯಾರಂಟಿ ವಿರೋಧಿಗಳಲ್ಲ. ಈಗ ನರೇಂದ್ರ ಮೋದಿಯವರು ರೈತರಿಗೆ 6,000 ರೂಪಾಯಿ ಹಾಕ್ತಾ ಇದ್ದಾರೆ ಪ್ರತಿ ವರ್ಷ. ನಾವೇನು ಗ್ಯಾರಂಟಿ ಅಂತ ಹೇಳಿದ್ರೆ? ಯಡಿಯೂರಪ್ಪನವ್ರು ಸೈಕಲ್ ಕೊಟ್ಟರು, ನಾವೇನು ಗ್ಯಾರಂಟಿ ಅಂತ ಹೇಳಿದ್ರೆ? ಯಡಿಯೂರಪ್ಪನವ್ರು ಭಾಗ್ಯದ ಲಕ್ಷ್ಮಿ ಯೋಜನೆ ಮಾಡಿದ್ರು, 1 ಲಕ್ಷ ರೂಪಾಯಿ ಬಡ ಹೆಣ್ಣು ಮಕ್ಕಳಿಗೆ ಕೊಟ್ಟರು, ನಾವೇನು ಗ್ಯಾರಂಟಿ ಅಂತ ಹೇಳಿದ್ರೆ? ನಾವು ಯೋಚನೆ ಮಾಡಿ ತಂದಿದ್ರಿ ನಾವು. ಅದಕ್ಕೆ ನಮಗೆ ಬಡ್ಜೆಟಲ್ಲಿ ಯಾವತ್ತೂ ಕೊರತೆ ಬರಲೇ ಇಲ್ಲ. ಬೊಮ್ಮಾಯಿಯವರು ಹೋಪ್ಲೆಸ್ ಬಡ್ಜೆಟ್ ಆಗಿದೆ. ಅದಕ್ಕೆ ಉತ್ತರ ಹೇಳ್ಬೇಕು ಕಾಂಗ್ರೆಸ್. ತಿಂಗಳಿದ್ರೇನೆ ಹೆಚ್ಚು. ಬಿಜೆಪಿ ಪಕ್ಷ 9 ಹೇಳಿದ್ದಾನೆ, ಅದು 9 ಅಂತ ಹೇಳಿದ್ದಾನೆ. ತಿಂಗಳನೋ ವರ್ಷ ಮರ್ತು ಬಿಟ್ಟಿದ್ದಾನೆ. ಅದಕ್ಕೆ ಅಷ್ಟು 9 ತಿಂಗಳು ಕಳೀಲಿ.
ಸಿದ್ದರಾಮಯ್ಯನ ಕಾಟದಲ್ಲಿ 9 ತಿಂಗಳು ನರಕ ಅನುಭವಿಸ್ಬೇಕು ಅವರು. ಆಮೇಲೆ ನೋಡೋಣ, 9 ತಿಂಗಳಾದ್ಮೇಲೆ ಇದ್ರೆ ಕೇಳಿ ನನ್ನ ಪರ. 9 ಅಂದರೆ ಸಿದ್ದರಾಮಯ್ಯ ಪ್ರಸವ ವೇದನೆ ಯಾವಾಗ ಹೊರಗೆ ಬರ್ತದೆ? ಪ್ರಸವ ವೇದನೆ ಈಗಾಗಲೇ ಶುರು ಆಗಿದೆ. ನೆನ್ನೆನೇ ಅವ್ರ ಮನೇಲಿ ಮೀಟಿಂಗ್ ಆಗಿದೆ. ಎಲ್ಲ ಸಿದ್ದರಾಮಯ್ಯನವ್ರ ಬೆಂಬಲಿಗರೆಲ್ಲ ಸಭೆ ಮಾಡಿದ್ದಾರೆ. ನನಗಿರುವಂಥ ಮಾಹಿತಿ, ಸಭೆ ಮಾಡಿ ಮುಂದೆ ಏನೇನು ತೀರ್ಮಾನಗಳು ಮಾಡಬೇಕು. ಪಾರ್ಟಿಯಲ್ಲಿ ಸಿದ್ದರಾಮಯ್ಯ, ನಾನು ಈ ಸರ್ಕಾರವನ್ನು ತಂದಿದ್ದು, ನನ್ನ ಹೆಸರಲ್ಲಿ ಸರ್ಕಾರ ಬಂದಿರೋದು, ನನಗೋಸ್ಕರ ಜನ ವೋಟ್ ಮಾಡಿರೋದು ಕಾಂಗ್ರೆಸ್ಗೆ. ಅದರಿಂದ ಇವ್ರು ಯಾರೋ ಬಂದು ಕೂತ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಬಿಡಬಾರ್ದು ಅಂತ ನನ್ನ ತೀರ್ಮಾನ ಆಗಿದೆ ಸಿದ್ದರಾಮಯ್ಯನವ್ರ ಮೀಟಿಂಗಲ್ಲಿ. ನೋಡೋಣ ಮುಂದೆ ಏನಾಗುತ್ತೆ. ಮುಂದೆ ಚುನಾವಣೆಗೆ ಪಕ್ಕಾ ಅಲಯನ್ಸ್ ಇರ್ತದೆ. ಈಗಾಗಲೇ ಪಾರ್ಲಿಮೆಂಟಲ್ಲಿ ಜಿಲ್ಲೆಯಲ್ಲೆಲ್ಲ ಒಟ್ಟಿಗೆ ಸ್ಪರ್ಧೆ ಮಾಡಿದ್ದೀರಿ, ಅತಿ ಹೆಚ್ಚು ಸೀಟುಗಳನ್ನು ಗೆದ್ದಿದ್ದೀರಿ. ಮುಂದೇನು ವಿಧಾನಸಭೆಯಲ್ಲೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ಅಲಯನ್ಸ್ ಇದೆ ಅಂತ ಹೇಳಿದ್ದಾರೆ. ಮುಂದೇನು ಕೂಡ ಕರ್ನಾಟಕದಲ್ಲಿ 170-180 ಸ್ಥಾನ, ಹೇಗೆ ಆಂಧ್ರದಲ್ಲಿ ಗೆದ್ದಿರಿ, ಹೇಗೆ ವೆಸ್ಟ್ ಬೆಂಗಾಲಲ್ಲಿ ಗೆದ್ದಿರಿ, ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಈ ಭ್ರಷ್ಟ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ದುರಾಡಳಿತ ಹೋಗೋ ದೃಷ್ಟಿಯಿಂದ ಜನ ನಮ್ಮ ಹೋರಾಟಕ್ಕೆ, ಈಗಾಗಲೇ ನಮ್ಮ ಹೋರಾಟದಿಂದ ನಾಗೇಂದ್ರ ಜೈಲ್ ಪಾಲಾದರು ಕಾಂಗ್ರೆಸ್ಸನ್ನು, ಮೂಡಾದ 14 ಸೈಟ್ಗಳು ವಾಪಸ್ ಬಂದು ನಮ್ಮ ಹೋರಾಟದಿಂದ. ಸಿಲ್ಕ್ ಫ್ಯಾಕ್ಟ್ರಿ ಮೈಸೂರಲ್ಲಿ ಮುಟ್ತಾ ಇದ್ರು, ನಮ್ಮ ಹೋರಾಟದಿಂದ ಸಿಲ್ಕ್ ಫ್ಯಾಕ್ಟ್ರಿ ಮತ್ತೆ ಓಪನ್ ಆಯಿತು. ಇದು ಹೋರಾಟ, BJP ಹೋರಾಟದಿಂದ ನಾವು ಕರ್ನಾಟಕದಲ್ಲಿ 2028ಕ್ಕೆ ಅಧಿಕಾರಕ್ಕೆ ಬರ್ತೇವೆ. ಕೇವಲ ಪಾರ್ಲಿಮೆಂಟ್ ಹೇಳುವಂಥದ್ದು ಕುಮಾರಸ್ವಾಮಿಯವರು ಹೇಳಬೇಕು. ಅವರು ಹೊಂದಾಣಿಕೆ ಇದೆ ಅಂತ ಹೇಳಿದ್ದಾರೆ ಮಾಧ್ಯಮದಲ್ಲಿ, ಅದನ್ನೇ ನಂಬ್ತೀರಷ್ಟೇ. ಒಂದ್ ಕಡೆ ಯಲಹಂಕ